ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ತಬಾಹಿ ವಿಡಿಯೋ ಸಾಂಗ್ ಟಾಕ್ಸಿಕ್ ಸಿನಿಮಾದಿಂದ ರಿಲೀಸ್ ಆಗಿದೆ. ಹಾಡಿನಲ್ಲಿ ಯಶ್ ಮತ್ತು ಕಿಯಾರಾ ಇಬ್ಬರು ಕೂಡ ಸಖತ್ತಾಗಿ ಕಾಣ್ತಾ ಇದ್ದಾರೆ. ಇಬ್ಬರ ಜೋಡಿ ಚೆನ್ನಾಗಿದೆ. ಸೆಟ್ ವರ್ಕು, ವಿಜುವಲ್ಸು, ಸಿನಿಮಾಟೋಗ್ರಫಿ, ಸ್ಟೇಜಿಂಗ್ ಎಲ್ಲ ಟಾಪ್ ನಾಚ್ ಆಗಿದೆ. ತಮ್ಮ ವೃತ್ತಿ ಜೀವನದಲ್ಲೇ ಮೊದಲ ಬಾರಿ 6 ಪ್ಯಾಕ್ ಆ್ಯಪ್ಸ್ ಮಾಡಿರುವಂತಹ ಯಶ್ ಅವರನ್ನು ನೋಡಿ ನಿಜಕ್ಕೂ ಇನ್ಸ್ಪೈರ್ ಆಯಿತು. ಆ್ಯಸ್ ಯೂಶ್ವಲ್ ಕಿಯಾರಾ ಅಡ್ವಾಣಿ ಲುಕ್ಸ್ ಸ್ಟನ್ನಿಂಗ್ ಅಂತ ಅನ್ನಿಸ್ತು. ಏನೇ ಹೇಳಿ, ಬಾಲಿವುಡ್ ಹೀರೋಯಿನ್ ಜೊತೆಗೆ ನಮ್ಮ ಯಶ್ ರೊಮ್ಯಾನ್ಸ್ ಮಾಡೋದನ್ನು ನೋಡೋದೇ ಚಂದ. ಏನಂತೀರ? ಬೈ ದ ವೇ, ರಿಲೀಸ್ ಆಗೋಕ್ಕೂ ಮೊದಲು ಈ ಸಾಂಗ್ನ ಮಕ್ಕಳು ನೋಡಿದ್ರೆ ಕಣ್ಣು ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಸೆನ್ಶುವಲ್ ಆಗಿರುತ್ತೆ. ಕಿಯಾರಾ ಅಂತೂ ಬಟ್ಟನೇ ಹಾಕಿರಲ್ಲ. ಯಶ್ ಅವರನ್ನು ಫ್ಯಾಮಿಲಿ ಆಡಿಯನ್ಸ್ ಹೇಟ್ ಮಾಡೋ ರೀತಿ ಮಾಡಿರ್ತಾರೆ. ಗಂಡು ಮಕ್ಕಳು ಈ ಹಾಡು ನೋಡಿದ್ರೆ ಕೈಯಲ್ಲಿ ಕೋಲು ಇಟ್ಕೊಂಡ್ಬಿಡ್ತಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲೆಕ್ಕಾಚಾರ ನಡೀತಾ ಇತ್ತು. ಆದರೆ ಈ ಸಾಂಗನ್ನ ನೋಡಿದ್ಮೇಲೆ ನಮ್ಮ ರವಿ ಮಾಮ ಮಾಡದೇ ಇರೋದನ್ನು ನಮ್ಮ ಯಶ್ ಏನು ಮಾಡಿಲ್ಲ ಅಂತ ಅನ್ನಿಸ್ತು. ರವಿ ಮಾಮ ಆಗಲೇ ಏನೇನೋ ಮಾಡಿದರು, ಅದರ ಮುಂದೆ ಇದು ಡಮ್ಮಿ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಹಾಡು ತುಂಬ ಸೆನ್ಶುವಲ್ ಆಗಿದೆ, ಆದರೆ ಎಲ್ಲೂ ಅಸಹ್ಯ ಹುಟ್ಟಿಸಲ್ಲ, ಉದ್ರೇಕಗೊಳಿಸಲ್ಲ. ರೊಮ್ಯಾನ್ಸನ್ನು ತುಂಬ ಸ್ಟೈಲಿಶ್ ಆಗಿ ಕೋರಿಯೋಗ್ರಾಫ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಯಶ್ ಮತ್ತು ಕಿಯಾರಾ ಅವರ ಕೆಮಿಸ್ಟ್ರಿ ತುಂಬ ಕನ್ವಿನ್ಸಿಂಗ್ ಆಗಿದೆ. ಸ್ಕ್ರೀನ್ ಮೇಲೆ ಇಬ್ಬರು ಲವ್ವರ್ಸ್ ಥರ ಡೆಫಿನೆಟ್ಲಿ ಕಾಣಿಸ್ತಾರೆ. ಆ್ಯಂಡ್ ಸಾಂಗಲ್ಲಿ ನಯನತಾರಾ ಮತ್ತು ತಾರಾ ಸುತಾರಿಯಾ ಅವರ ಚಿಕ್ಕ ಅಪಿಯರೆನ್ಸ್ ತುಂಬ ಚೆನ್ನಾಗಿತ್ತು. ರಾಯ ಪಕ್ಕಾ ವಿಮನೈಸರ್ ಅನ್ನೋದು ಕನ್ಫರ್ಮ್ ಆಯಿತು. ಗಂಡಸು ಎಂತಹ ಹೆಣ್ಣು ಬಾಕ ಆಗಿದ್ರೂ ಕೂಡ ಲೈಫಲ್ಲಿ ಒಮ್ಮೆ ಒಂದು ನಿಜವಾದ ಪ್ರೀತಿ ಆಗೇ ಆಗುತ್ತೆ. ಅದೇ ಯಾವಾಗಲೂ ಪ್ಯಾರಾಯಿಸೋ ಕ್ಲಬ್ಬಲ್ಲೇ ತನ್ನ ಗ್ಯಾಂಗ್ ಮೆಂಬರ್ಸ್ ಜೊತೆಗೆ ವಹಿವಾಟು ನಡೆಸುವಂತಹ ರಾಯನಿಗೂ ಕೂಡ ಆಗಿದೆ. ಸರ್ಕಸ್ಸಲ್ಲಿ ಪರ್ಫಾರ್ಮ್ ಮಾಡೋ ನಾಡಿಯಾ ಮೇಲೆ ರಾಯನಿಗೆ ಟ್ರೂ ಲವ್ ಆಗೋ ಟ್ರಾನ್ಸಿಷನ್ ಟೈಮಲ್ಲಿ ಈ ಹಾಡು ಬರುತ್ತೆ ಅಂತ ಅನಿಸುತ್ತೆ. ಬಹುಶಃ ಈ ಹಾಡು ಸಿನಿಮಾದಲ್ಲಿ ಇಲ್ಲದೇ ಇದ್ದರೆ ಆಶ್ಚರ್ಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ ವರ್ಷನ್ ಸಿನಿಮಾದಲ್ಲಂತೂ ಈ ಹಾಡು ಪಕ್ಕ ಇರಲ್ಲ. ಒಂದಂತೂ ಕನ್ಫರ್ಮು, ಈ ಸಿನಿಮಾದಲ್ಲಿ ಈ ಪ್ಯಾರಾಯಿಸೋ ಕ್ಲಬ್ಬು ಮತ್ತು ನಾಡಿಯಾ ಅಂದರೆ ಕಿಯಾರಾ ಅಡ್ವಾಣಿ ಪರ್ಫಾರ್ಮ್ ಮಾಡುವಂತಹ ಸರ್ಕಸ್ ಪ್ರಮುಖ ಪಾತ್ರಧಾರಿಗಳೇ ಆಗಿರ್ತವೆ. ರಾಯ ಅಂತೂ ಹಣ್ಣು ಮುದುಕ ಆಗಿ ಪರಮಾತ್ಮನನ್ನು ಒಳಗೆ ಇಳಿಸ್ಕೊಂಡು ತಡಬಡಾಯಿಸಿ ಕೂತ್ಕೊಂಡು ಡೈಲಾಗ್ ಹೇಳೋ ಟೈಮ್ ಬಂದಾಗಲೂ ಕೂಡ ಈ ಪ್ಯಾರಾಯಿಸೋ ಕ್ಲಬ್ಬು ಮತ್ತು ಅದೇ ಜಾಗದಿಂದ ಎದ್ದು ಹೋಗಿರಲ್ಲ, ಅಲ್ಲೇ ಇರ್ತಾನೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಈ ಹಾಡಿನಲ್ಲಿ ಆ ಕಾಲಘಟ್ಟದ ಕಾಸ್ಟ್ಯೂಮ್ಸ್ಗಳನ್ನು ಡಿಸೈನ್ ಮಾಡಿರೋ ರೀತಿ, ಪ್ರತಿಯೊಂದು ಫ್ರೇಮನ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಎಲ್ಲವೂ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನಲ್ಲಿದೆ. ಇದರ ಕ್ರೆಡಿಟ್ಟು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವ್ರಿಗೆ ಹೋಗಬೇಕು. KGF ಅಂತ ಡಾರ್ಕ್ ಶೇಡ್ ಸಿನಿಮಾ ನಂತರ ಯಶ್ ಅವರ ರೊಮ್ಯಾಂಟಿಕ್ ಸೈಡ್ ನೋಡೋದಕ್ಕೆ ಸಿಕ್ಕಿದ್ದು ಖುಷಿ ಅಂತ ಅನ್ನಿಸ್ತು. ಆ್ಯಸ್ ಯೂಶ್ವಲ್ ಈ ಹಾಡಿನಿಂದ ಕಥೆ ಬಗ್ಗೆ ಜಾಸ್ತಿ ಏನು ರಿವೀಲ್ ಅಂತೂ ಮಾಡಿಲ್ಲ. ಹಾಡು ಕಲರ್ಫುಲ್ ಆಗಿದೆ. ವಿಶಾಲ್ ಮಿಶ್ರಾ ಅವರ ಸಂಗೀತ ಮತ್ತು ಗಾಯನ ಈ ಒಂದು ಹಾಡಿಗಿದೆ. ಸಿನಿಮಾ ಕೂಡ ಇದೇ ರೀತಿ ಕಲರ್ಫುಲ್ ಆಗಿರುತ್ತೆ ಅನ್ನುವಂತಹ ನಂಬಿಕೆಯಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ತಬಾಹಿ ವಿಡಿಯೋ ಸಾಂಗ್ ನೋಡಿದ ಮೇಲೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.